ಅವರು ಮೋದಿ ಪಕ್ಷ ಅಲ್ಲ, ನಾವು ಯಾವ ಪಕ್ಷನೂ ಅಲ್ಲ, ಕನ್ನಡ ಪಕ್ಷ ನಮ್ಮದು. ಯಾರು ಬಂದರೂ ನಾವು ಕಷ್ಟ ಬೀಳಬೇಕು, 100 ರೂಪಾಯಿ ಸಂಪಾದನೆ ದುಡಿಬೇಕು, ತಿನ್ನಬೇಕು. ಈಗ ನಮ್ದೇನಿಲ್ಲ, ಡೆಲ್ಲಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ಅವ್ರು ತೀರ್ಮಾನ ಮಾಡ್ದಂಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬರಲಿ, ಅವರು ಒಳ್ಳೇದು ಮಾಡಲಿ, ಜನಗಳಿಗೆ ನಮ್ಮ ಥರ ಬಡವರಿಗೆ ಹೆಲ್ಪ್ ಮಾಡಲಿ, ಚೆನ್ನಾಗಿರಲಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಮೇಡಮ್, ಸಿಎಂ ಚೇಂಜ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಹೌದು ಮೇಡಮ್, ತುಂಬ ಬೇಜಾರಾಯಿತು ಸಿಎಂ ಚೇಂಜ್ ಆಗಿದ್ದು. ಹೌದು. DK ಅವ್ರು ಬೇಡವಾ? ಅವರು ಇರಬೇಕು, ಅವರು DCM ಆಗಿದ್ರಲ್ಲ, ಸುಮ್ಮನೆ ಇನ್ನೊಂದು 2 ವರ್ಷ 3 ವರ್ಷ ಆಯ್ತಲ್ವಾ, ಇನ್ನೊಂದು 2 ವರ್ಷ ಹಂಗೆ ಸಿದ್ದರಾಮಯ್ಯ ಅವರೇ ಬಂದಿದ್ರೆ ಚೆನ್ನಾಗಿತ್ತು. ಈಗ ರಾಜ್ಯ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ಕರ್ನಾಟಕ ಸ್ಟೇಟ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ. DK ಅವ್ರು ಆಗೋದು ಕನ್ಫರ್ಮಾ ನಿಮ್ಮ ಪ್ರಕಾರ? ಇನ್ನು ನಮಗೆ ಗೊತ್ತಿಲ್ಲ. ಈಗ 3 o'clock ಇತ್ತವಲ್ಲ, 3 ಗಂಟೆಗೆ ರಾಜೀನಾಮೆ ಏನಾಗಿದೆಯೋ ನಾವು ಮೊಬೈಲ್ ನೋಡಿದ್ರೆ ಗೊತ್ತಾಗುತ್ತೆ, TV ನೋಡಿದ್ರೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರೇ ಇರಬೇಕಾಗಿತ್ತು. ಯಾಕೆ ಅಂದರೆ ಎಷ್ಟು ಲೇಡೀಸ್ದೆಲ್ಲ ಯಾವ ಥರ ಇದೆಯಲ್ಲ ಪ್ರಾಬ್ಲಮ್ಮು, ಈಗ ಯಾವ ಥರ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಫ್ರೀ ಕೊಟ್ಟಿದ್ದಾರೆ ಸರಿ, ರಾಜ್ಯದ ಪರಿಸ್ಥಿತಿನೂ ಹಾಗೆ ಆಗಿದೆಯಲ್ಲ. ಹೌದು ಆಗಿದೆ, ಅದನ್ನ ಮಾಡ್ತಾ ಇದ್ರಲ್ಲ, ನಮ್ಮ ಸ್ಟೇಟಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ. ಅದು ಈಗ ಎಲ್ಲ ಇವಾಗ ಮೋದಿನೂ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಅವರು ಇವಾಗ ಪೆಟ್ರೋಲು ಡೀಸೆಲ್ ಎಲ್ಲ ಯಾವ ಥರ ಹೆಚ್ಚಿಸ್ತಾ ಇದ್ದಾರಲ್ಲ ಅದು. ಸರ್, CM DK ಅವ್ರು ಆಗ್ತಾರೆ ಅಂತ ನ್ಯೂಸು, ಏನಂತೀರಾ ಇದ್ರ ಬಗ್ಗೆ? ಆಗಲಿ ಮೇಡಮ್, ಚೇಂಜ್ ಆಗಲಿ. 3 ವರ್ಷ ಮಾಡಿದ್ದಾರೆ, ಚೇಂಜ್ ಆಗಲಿ. ಸಿದ್ದರಾಮಯ್ಯ ಅವರು ಏನು ಮಾಡಿಲ್ವಾ ಹಾಗಾದರೆ? ಏನು ಮಾಡಿದ್ರಮ್ಮ? ಏನು ಮಾಡಿಲ್ಲ, ಸುಮ್ಮನೆ ಗ್ಯಾರಂಟಿಗಳಿದ್ದಾರೆ, ಕರೆಕ್ಟಾಗಿ ಅವ್ರಿಗೆ ತಲುಪಿಸಿಲ್ಲ. ಉಚಿತ ಬಸ್ ಮಾಡಿದ್ದಾರೆ, ಬಸ್ಸಲ್ಲೆಲ್ಲ ಹೆಣ್ಮಕ್ಳು ಕಿತ್ತಾಡೋದಾಗಿದೆ. ಅಕ್ಕಿ ಅಂತಾರೆ, ಈ ತಿಂಗಳಲ್ಲಿ 2 ಸತಿ ಅಂತ ಕೊಟ್ಟಿದ್ದಾರೆ, ಬಟ್ 5 kg ಅದು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ, ಮತ್ತು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿಲ್ಲ. ಜನಗಳಿಗೆ ಮಂಕು ಮಾಡ್ತಾ ಇದ್ದಾರೆ. ಸರ್, ಲೀಡರ್ ಚೇಂಜ್ ಆಗ್ತಾ ಇದ್ದಾರೆ, ಪಕ್ಷ ಅದೇ ತಾನೇ? ಹೌದು, ಬಂದು ಇವರೇನೋ ಒಟ್ಟಾಗಿ ಜನರ ಕಷ್ಟಗಳು ಸ್ಪಂದಿಸ್ತಾರೇನೋ, ಸ್ಪಂದಿಸಲಿ. ಏನೆಲ್ಲ ಹೋಪ್ಸ್ ಇದೆ? ಏನು ಒಳ್ಳೇದಾಗಲಿ, ಕರ್ನಾಟಕ ಮುಂದೆ ಬರಲಿ. ಸೊ CM ಚೇಂಜ್ ಆಗ್ತಾ ಇದ್ದಾರಂತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯ ಅವರೇ ಇನ್ನೊಂದು 2 ವರ್ಷ ನಡೆಸಿದ್ರೆ ಸರಿ ಇರ್ತೈತೆ. ತಿರ್ಗಾ ಏನಾನ ಚೇಂಜಿನ ಏನಾನ ಮಾಡಕ್ಕೆ ಹೋದ ಅಂತಂದರೆ ತಿರ್ಗಾ ಈ ಸರ್ಕಾರ ಉಳಿಯೋದು ಡೌಟೇ ಅನಿಸುತ್ತೆ. ಇಂಪ್ರೂವ್ಮೆಂಟ್ ಆಗಲ್ವಾ? 1000% ಆಗಲ್ಲ. ಹೇಗೆ ಹೇಳ್ತೀರಾ? ನೋಡಿ, ನೀವೇ ನೋಡ್ತಾ ಇರ್ರಿ, ಎಲ್ಲರೂ ಹೇಳ್ತವ್ರೆ. ಸಿದ್ದರಾಮಯ್ಯ ಅವರ ಕಂಟಿನ್ಯೂ ಮಾಡ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತೈತಿ. ಪಕ್ಷ ಸೇಮ್ ಅಲ್ವಾ? ಪಕ್ಷ ಸೇಮೆ, ಸಿದ್ದರಾಮಯ್ಯ ಕಂಟಿನ್ಯೂ ಮಾಡ್ರೆ ಒಂದು ಸ್ವಲ್ಪ ಇದಾಗಿರ್ತೈತಿ. DK ಅವ್ರ ಮೇಲೆ ಹೋಪ್ಸ್ ಇಲ್ಲ? ಹೋಪ್ಸ್ ಇಲ್ಲ. DK ಸಿದ್ದರಾಮಯ್ಯ ಅವರೇ ಮಾಡಬೇಕು ಅನ್ನೋದು ನಮ್ಮ ಆಸೆ. ಸೊ DK ಅವ್ರು ಆಗ್ತಾರಂತಾರ? DK ಅವರು ಆದರೆ ನೋಡ್ಬೇಕು, ಅದೇನಾಗುತ್ತೆ ನೋಡ್ಬೇಕು, ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ನೋಡಿ. ಅದು ಬಿಟ್ಟು ಬೇರೆಯವ್ರ ಮೇಲೆ ಹೋಪ್ಸ್ ಇದೆ ಅಂದರೆ? ಹೋಪ್ಸ್ ಯಾರ್ದು ಇಲ್ಲ, ಅವರು ಇವಾಗ ಇರೋದ್ರಲ್ಲ ಅವರೇ. ಅದು ಬಿಟ್ಟರೆ ಪರಮೇಶ್ವರ್ ಅವ್ರದ್ದು ಇದೆ. DK ಅವ್ರು CM ಆಗ್ತಾರಂತ ಏನು ಹೇಳ್ತೀರಾ? ಮೇಡಮ್, ಏನು ಹೇಳೋದಿಲ್ಲ, ಆಲ್ರೆಡಿ 2 ತಿಂಗಳು ದುಡ್ಡು ಬಂದಿಲ್ಲ, ಗೌರ್ಮೆಂಟಿಂದ ಬಂದಿಲ್ಲ. ಆಪೋಸಿಟ್ ಪಾರ್ಟಿಗಳು ಕೇಳ್ತಾ ಇದ್ದಾರೆ. ಅವರು ಒಳ್ಳೇದಾಗಲಿ, TK ಶಿವಕುಮಾರ್ ಜನರಿಗೆ ಸ್ವಲ್ಪ ಇದು ಮಾಡೋಕ್ಕೆ ಕೇಳಿ, ಬಡವರಿಗೆ ಯಾರಿಗೂ ತೊಂದರೆ ಕೊಡಬೇಡಿ ಅಂತ ಹೇಳಿ. ಅವರು ನಾವು ಮೆಚ್ಕೊತೀವಿ ಪಾಪ. ಇವರು DK ಶಿವಕುಮಾರ್ ಅವರು ಒಂದು ಸಾರಿ ಒಂದು ಚಾನ್ಸ್ ಅವ್ರಿಗೆ ಬರಲಿ. ಏನೋ ನಮ್ಮ ಬಡವರಿಗೆ ಯಾವುದೇ ತೊಂದರೆ ಕೊಡದೆ ನಮ್ಗೆ ಸಂತೋಷ ಮೇಡಮ್. ಈ ಪರಿಸ್ಥಿತಿಯಲ್ಲಿ ಚೇಂಜ್ ಅಗತ್ಯ ಇತ್ತಾ? ಯಾವುದು? CM ಚೇಂಜ್ ಆಗಲೇಬೇಕಲ್ಲ. ಈಗ 3 ವರ್ಷ ಆಯಿತು, ಇನ್ನು 2 ವರ್ಷ ಅವರು. ಈಗ ನಮ್ದೇನಿಲ್ಲ, ಡೆಲ್ಲಿಯಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ. ಅವ್ರು ತೀರ್ಮಾನ ಮಾಡ್ದಂಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಬರಲಿ, ಅವರು ಒಳ್ಳೇದು ಮಾಡಲಿ, ಜನಗಳಿಗೆ ನಮ್ಮ ಥರ ಬಡವರಿಗೆ ಹೆಲ್ಪ್ ಮಾಡಲಿ, ಚೆನ್ನಾಗಿರಲಿ. DK ಅವ್ರು ಬಿಟ್ಟರೆ ಬೇರೆ ಯಾರು CM ಆಗಬಹುದು? CM ಯಾರಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಇವರಿಬ್ಬರು ಬಿಟ್ಟರೆ ಇನ್ನು ಯಾರು ಇಲ್ಲ. ನಾವು ಎಷ್ಟೋ ವರ್ಷದಿಂದ ಬಂದಿದ್ದೀವಿ, ಇಲ್ಲೇ 45 ವರ್ಷದಿಂದ ನಾವು ಇದ್ದೀವಿ. ನಾವು ಎಷ್ಟೋ ಎಲ್ಲ ಮುಖ್ಯಮಂತ್ರಿಗಳು ನಾವು ನೋಡಿದ್ವಿ. ಎಂಥ CM. ಈಗ ಮೊದಲು ಒಂದು ಸಾರಿ 5 ವರ್ಷ ಇದು ಮಾಡಿದರು ಸಿದ್ದರಾಮಯ್ಯ, ಮಾಡಿದ್ದಾರೆ ಪಾಪ. ಅವರು ರೆಸ್ಟ್ ತಗೊಳ್ಳಿ, ಇವ್ರು ಟೀಕೆ ಕೊಡಲಿ ಅಷ್ಟೇ, ಏನಿಲ್ಲ. ಏನು ಹೋಪ್ಸ್ ಇದೆ DK ಅವ್ರ ಮೇಲೆ? ಇಲ್ಲ, ಹೋಪ್ಸ್ ಏನಿಲ್ಲ. ಬಡವರಿಗೆ ಯಾರ ಮುಖ್ಯಮಂತ್ರಿ ಆಗಲಿ, ಈಗ ತಮಿಳ್ನಾಡಲ್ಲಿ ಅವನು ಫಿಲಮ್ ಆಕ್ಟ್ರೆಸ್ ಬಂದು ಮುಖ್ಯಮಂತ್ರಿ ಆಗಿಲ್ವಾ, ಇವರು ಅಲ್ಬರು ಇದ್ದಾರಲ್ಲ, ಇವರು ಸ್ವಲ್ಪ ಜನಗಳಿಗೆ ಒಳ್ಳೇದು ಮಾಡಲಿ, ಬಡವರಿಗೆ ಫುಟ್ಪಾತಲ್ಲಿರೋರಿಗೆ ಯಾವುದೆಲ್ಲ ಒಂದು ಚೆನ್ನಾಗಿ ಮಾಡಲಿ. ಆ ದುಡ್ಡು ಸ್ವಲ್ಪ ಬ್ಯಾಲೆನ್ಸನ್ನ ಅವ್ರಿಗೆ ಕಳ್ಸೋಕ್ಕಿಲ್ಲ ಅಷ್ಟೇ. ಮುದುಕಾದ್ಮೇಲೆ ಇನ್ನೂ ಕಷ್ಟ ಬೀಳಬೇಕು. ಮಕ್ಕಳು, ಹೆಣ್ಣು ಮಕ್ಕಳು ಯಾರು ನೋಡೋದಿಲ್ಲ. CM ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ನಮ್ಗೆ ಯಾರು ಕೊಡ್ತಾರಾ?
ಸರ್ಕಾರದ ಏನು ಸೌಲಭ್ಯ ಸಿಗ್ತಿಲ್ವಾ? ಯಾರು ಬಂದರೂ ಇಲ್ಲ ಇಂಡಿಯಾನಲ್ಲಿ, ಕರ್ನಾಟಕದಾಗಲಿ ಇಂಡಿಯಾನಲ್ಲಿ ಯಾರು ಬಂದರೂ ನಾವು ದುಡಿಬೇಕು, ನಾವು ತಿನ್ನಬೇಕು, ಯಾರಿಂದ ಯಾರಿಗೂ ಸುಖ ಇಲ್ಲ. ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಫ್ರೀ ಬಸ್ ಎಲ್ಲ ಪೆನ್ಷನ್ ಬಂದಿಲ್ಲ, ಫ್ರೀ ಬಸ್ಸಾ ನಡ್ಕೊಂಬಂದಿದ್ದೀನಿ ಇವಾಗ. ಫ್ರೀ ಬಸ್ ನಮ್ಮ ಜಾಗದಲ್ಲಿ ಬಸ್ ಇರೋದಿಲ್ಲ, ಎಲ್ಲಿ ಬೇಡವೋ ಅಲ್ಲಿ ಬಸ್ ಇರ್ತದೆ, ಎಲ್ಲಿ ಬೇಕಲ್ಲಿ ಬಸ್ ಇರೋದಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಟ್ರೈನ್ ಇರೋದಿಲ್ಲ, ಎಲ್ಲಿ ಬೇಕಲ್ಲಿ ಊಟ ಇರೋದಿಲ್ಲ, ಅರ್ಥ ಆಯ್ತು, ಎಲ್ಲಿ ಬೇಕೋ ಅಲ್ಲಿ ಟಾಯ್ಲೆಟ್ ಇರೋದಿಲ್ಲ. ಸುಮ್ಮನೆ ಏನಕ್ಕೆ ಸರ್ ದಿಢೀರ್ ಚೇಂಜ್ ಅಂತ CM ಚೇಂಜ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಇದು ದಿಢೀರ್ ಚೇಂಜ್ ಅಂತ ಇಲ್ಲ, ಮುಂಚೆನೇ ಇದಾಗಿತ್ತು, ಕಮಿಟ್ಮೆಂಟ್ ಆಗಿತ್ತು, ಫಿಕ್ಸ್ ಆಗಿತ್ತು. ಅದು ಇವಾಗ ಗೊತ್ತಾಗ್ತಾ ಇದೆ. ಅವರು DK ಅವರು ಒಳ್ಳೆ ಕೆಲಸಗಾರರು. ಅವರು ಕಾಂಗ್ರೆಸ್ ಪಕ್ಷನ 45 ವರ್ಷದಿಂದ ಅವಿರತವಾಗಿ ದುಡ್ದು ನಾವು ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀವಿ, DK ಅವ್ರ ಜೊತೆಗೆ. ಇವತ್ತು ಅವ್ರಿಗೆ CM ಆಗೋ ಒಂದು ಅವಕಾಶ ಬಂದಿದೆ, ತುಂಬ ಸಂತೋಷ. ಏನು ಹೋಪ್ಸಿದೆ ಅವ್ರ ಮೇಲೆ? ಮೇಡಮ್, ಅವ್ರ ಮೇಲೆ ಏನು ಒಪ್ಪಿಸಿದೆ ಅಂದರೆ ಯೂತ್ಸ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಯುವಕರಿಗೆ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಮೇಡಮ್, ಅವರು ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳಿಲ್ಲ. ಅವರು ಜನತಾದಳದಿಂದ ಕಾಂಗ್ರೆಸ್ಗೆ ಬಂದೆ, ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿ ನಮ್ಮ ರಾಜ್ಯದಲ್ಲಿ ಒಂದು ಪಂಚ ಗ್ಯಾರಂಟಿನ ತೊಗೊಂಬಂದೆ. ಮಹಿಳೆಯರಿಗೆ ಮತ್ತು ಹೆಚ್ಚಾಗಿ ಮಹಿಳೆಯರಿಗೆ, ವಯಸ್ಸಾಗಿರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ, ಮುಂದಿನ 10 ವರ್ಷ ಕರ್ನಾಟಕ ತುಂಬ ಸುಭಿಕ್ಷವಾಗಿರುತ್ತೆ. ಅವರ ಆಡಳಿತದಲ್ಲಿ ಮಳೆ ಇದು ಎಲ್ಲ ಚೆನ್ನಾಗಿತ್ತು, ನೀರಾವರಿಗೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಇಷ್ಟನ್ನ ನಾವು ಹೇಳ್ಬೋದು. ಬದಲಾವಣೆ ಅವಶ್ಯಕತೆ ಇತ್ತಾ? ನಮ್ಮ ಬದಲಾವಣೆ ಅವಶ್ಯಕತೆ ಅಂದರೆ, ಹಿಂದೆ BJPನಲ್ಲಿ 4 ಜನ CMಗಳು ಕಿತ್ಲಾಡ್ಕೊಂಡೇ ಆದರು. SR ಬೊಮ್ಮಾಯಿ, ಜಗದೀಶ್ ಶೆಟ್ಟರು ಮತ್ತು ಯಡಿಯೂರಪ್ಪ ಅವರು. ಈ ಥರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿಲ್ಲ, ಈ ಥರ ಏನಾಗಿಲ್ಲ ನೋಡಿ. ಕಾಂಗ್ರೆಸ್ನಲ್ಲಿ ಏನೂ ಕೊಮ್ಮು ಗಲಾಭೆ ಏನೂ ಆಗಿಲ್ಲ. ಇವರು BJP ಅವ್ರು ಇದ್ದಾಗ ಎಲ್ಲಿ ನೋಡ್ರೂ ಹಿಜಾಬು ಮತ್ತು ಬರೀ ಕೋಮು ಗಲಾಭೆನೇ ಮಾಡ್ಕೊಂಡು ಈ ಒಂದು ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಎಸ್ಪೆಷಲಿ ಎಜುಕೇಷನ್ನ ಹಾಳು ಮಾಡಿಬಿಟ್ಟಿದ್ರು. ಇವಾಗ ಇವರೆಲ್ಲ ನಮ್ಮ ಸರಿ ಮಾಡಿದ್ದಾರೆ. ಶಿವಕುಮಾರ್ ಅವ್ರು ಬಂದು ಇನ್ನೂ ಅಪ್ಗ್ರೇಡ್ ಮಾಡಿ ನಮ್ಮ ಒಂದು ರಾಜ್ಯವನ್ನು ತುಂಬ ಚೆನ್ನಾಗಿ ಬದಲಾವಣೆಗೆ ತೊಗೊಂಡೋಗ್ತಾರೆ ಅಂತ ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸರ್, ನಮ್ಮ CM ಚೇಂಜ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ನನಗೆ ಚೇಂಜ್ ಆಗಬೇಕು ಅಂತ ಅನಿಸುತ್ತೆ. ಬಿಕಾಸ್ ಒಂದು ವಿಷನ್ ಇದೆ DK ಶಿವಕುಮಾರ್ ಅವ್ರಿಗೆ, ಬ್ಯಾಂಗ್ಳೂರ್ನ ಒಂದು ಡೆವಲಪ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಅವರು SM ಕೃಷ್ಣ ಅವರು ವಿಷನ್ ಇತ್ತು, ಒಂದು ಸಿಂಗಾಪುರ್ ಮಾಡಬೇಕು, ಬ್ಯಾಂಗ್ಳೂರ್ ಥರ ಸಿಂಗಾಪುರ್ ಮಾಡಬೇಕು, ಸಿಂಗಾಪುರ್ ಥರ ಬ್ಯಾಂಗ್ಳೂರ್ ಮಾಡಬೇಕು ಅಂತ ವಿಷನ್ ಇತ್ತು. ಅದೇ ಥರ DK ಶಿವಕುಮಾರ್ಗೂ ಒಂದು ವಿಷನ್ ಇದೆ. ಅಂದರೆ ಟನಲ್ ರೋಡ್ ಇರ್ಬೋದು, ಇಲ್ಲಾಂದರೆ ಸ್ಕೈ ಡೆಕ್ ಇರ್ಬೋದು, ಆ ಥರ ತುಂಬ ಯೋಜನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಸೊ ನನಗೆ ಅದೊಂದು ಅನಿಸ್ತಾ ಇದೆ, ಬ್ಯಾಂಗ್ಳೂರು ಇನ್ನೂ ಡೆವಲಪ್ ಆಗಬೇಕು, ಬ್ಯಾಂಗ್ಳೂರು ವರ್ಲ್ಡ್ ವೈಡ್ ಇನ್ನೂ ಹೆಸರು ಮಾಡಬೇಕು ಅಂದರೆ ಈ ಥರ ವಿಷನ್ ಇರೋ ಮುಖ್ಯಮಂತ್ರಿ ಬೇಕು ಅಂತ. ಸೊ ಸಿದ್ದರಾಮಯ್ಯವರು ಒಂದು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 2013ನಲ್ಲಿ ಏನು ಆಡಳಿತ ಕೊಟ್ಟರು, ಇವಾಗ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ 5 ಇಯರ್ಸ್ ಮಾತ್ರ ಚೆನ್ನಾಗಿತ್ತು. ಸೊ ಈ 3 ಇಯರ್ಸು ಈ ಗ್ಯಾರಂಟಿಯಿಂದ ಇದರಿಂದ ಏನೋ ಒಂದು ಚೇಂಜಸ್ ಆಗ್ತಾಯಿತ್ತು ಅಂತ ಅನಿಸ್ತಾ ಇದೆ. ಬಟ್ ಹೊಸ CM ಬಂದಿದ್ದರಿಂದ ಒಂದು ಈಸಿ ಆಗುತ್ತೆ, ಇನ್ನು ಬ್ಯಾಂಗ್ಳೂರು ಡೆವಲಪ್ ಆಗುತ್ತೆ. ಸೊ ಬ್ಯಾಂಗ್ಳೂರ್ದೊಂದು ವರ್ಲ್ಡ್ ವೈಡ್ ಇನ್ನೂ ಹೆಸರು ಬರುತ್ತೆ. ಸರ್, ಈ ಗೌರ್ಮೆಂಟ್ ಗ್ಯಾರಂಟಿಗಳು ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿ DK ಅವರು ಇನ್ವಾಲ್ವ್ಮೆಂಟ್ ಇದೆಯಲ್ಲ? ಇದೆ ಮೇಡಮ್, ಬಟ್ ಏನಂದರೆ ಅವ್ರಿಗೊಂದು ವಿಷನ್ ಇದೆಯಲ್ಲ ಬ್ಯಾಂಗ್ಳೂರಲ್ಲಿ. ಇವಾಗ ನಾವು ಬದುಕ್ತಾ ಇರೋದು ಬ್ಯಾಂಗ್ಳೂರಲ್ಲಿ, ಅವ್ರ ವಿಷನ್ ಇರೋದು ಬ್ಯಾಂಗ್ಳೂರ್ ಮೇಲೆ ಇದೆ ಅನ್ನೋದ್ರಿಂದ ನನಗೂ ಅವರು ಚೇಂಜ್ ಆಗಲಿ, ಆ ವಿಷನ್ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ. ಇವಾಗ ಬೇರೆಯವ್ರನ್ನ ಒಬ್ಬರು ಅಪ್ರೂವಲ್ ಕೇಳಿ ಮಾಡೋದಕ್ಕಿಂತ ಅವರೇ ಅಪ್ರೂವಲ್ ಮಾಡೋದು ಇನ್ನೂ ಈಸಿ ಆಗುತ್ತೆ ಅನ್ನೋದು ನನ್ನ ಥಾಟ್ಸು. ಆ್ಯಂಡ್ ಅದು ಅಲ್ಲದೆ ನಾನು ಬೇಸಿಕಲಿ ಕನಕಪುರದವನೇ. ಸೊ ನಮ್ಮ ಕಡೆ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಅವರು ತಿಂದಿದ್ದಾರೆ, ಇದು ಮಾಡಿದ್ದಾರೆ, ಅದೆಲ್ಲ ನನಗೆ ಐಡಿಯಾ ಇಲ್ಲ. ಬಟ್ ನಮ್ಮ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಅದೇ ಥರ ಬ್ಯಾಂಗ್ಳೂರ್ನೂ ಇಂಪ್ರೂವ್ ಮಾಡ್ತಾರೆ ಅನ್ನೋದು ನನ್ನ ಥಾಟ್ಸು. ಸರ್, DK ಅವರು CM ಆಗ್ತಾ ಇದ್ದಾರೆ ಅಂತ ನ್ಯೂಸು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಏನು ನಿರ್ಧಾರ ಆಗಿತ್ತು ಮುಂಚೆ, ಸರ್ಕಾರ ಯಾವ ರೀತಿ ಸಿದ್ದರಾಮಯ್ಯ ಅವರು ತಮ್ಮ ಮಾತುಗಳನ್ನ ಉಳಿಸ್ಕೊಂಡಿದ್ದಾರೆ, ಇದು ಸರಿ ಅಂತ ನನಗನ್ನಿಸಿದೆ. ಸೊ ಈ ನಿಟ್ಟಿನಲ್ಲಿ ಯಾವ DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವರೆಲ್ಲ ಆಶಯಗಳನ್ನು, ಜನರ ಆಶಯಗಳನ್ನೆಲ್ಲ ಪೂರೈಸಲಿ, ಸದಾ ಈ ನಾಡಿಗೆ ಒಳ್ಳೆಯದಾಗಲಿ, ಬೆಳಕಾಗಲಿ, ಎಲ್ಲರಿಗೂ ಒಂದು ಸಮೃದ್ಧಿಯನ್ನು ತರಲಿ ಅಂತ DK ಶಿವಕುಮಾರ್ ಅವರವರಿಗೆ ನಾವು ಮುಖ್ಯಮಂತ್ರಿಗಳಾಗಿ ಅವರೊಂದು ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಗಳಾಗಲಿ ಅಂತ ನನ್ನ ಮಾತುಗಳಲ್ಲಿ
ಹೇಳಕ್ಕೆ ಬಯಸ್ತೀನಿ. ಸಿದ್ದರಾಮಯ್ಯ ಅವರು ಏನು ಮಾಡಿಲ್ವಾ? ಸಿದ್ದರಾಮಯ್ಯ ಅವರು ತುಂಬ ಮಾಡಿದ್ದಾರೆ. ಅವ್ರು ಮಾಡಿರೋ ಅಷ್ಟು ಕೆಲಸನ ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಲಿ ಅಂತ. ಇಲ್ಲಿ ಯಾರನ್ನೋ ನಾವು ಸುಮ್ಮನೆ ಹಾಗಾದ್ರೆ ಈ ಚೇಂಜ್ ನೆಸೆಸಿಟಿ ಇತ್ತಾ? ಅಲ್ಲ, ನೆಸೆಸಿಟಿ ಇತ್ತು ಅಂತ ಹೇಳೋದು ರೀಸನ್ ಏನಪ್ಪ ಅಂದರೆ ಅವರೇ ಮಾತು ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರೇ ಮಾತು ಕೊಟ್ಟಿದ್ರು. ಆ ಮಾತಿಗೆ ವಚನ ಭ್ರಷ್ಟರಾಗಬಾರ್ದಲ್ವಾ? ಅವಾಗ ನಾನು 2 ವರ್ಷ ಮಾಡ್ತೀನಿ. ಸೊ ಅವರ ಆ ಒಂದು ನಿಯತ್ತನ್ನು ಕಾಪಾಡ್ಕೊಂಡಿದ್ದಾರೆ. ಅವರು ಏನು ಮುಖ್ಯಮಂತ್ರಿಗಳು DK ಆಗಿದ್ದಾರೆ ಅದು ಸರಿ ಅಂತ ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡಿಂದ ಎಲ್ಲ ಒಂದು ವ್ಯವಸ್ಥೆಗಳಾಗಿ ಆ ಮುಖಾಂತರ ಈ ಒಂದು ಯಶಸ್ವಿ ಸರ್ಕಾರ ನಡೆಸೋಕ್ಕೆ ಒಂದು ಎಲ್ಲ ಶುಭಕರವಾದ ವಾತಾವರಣ ಸೃಷ್ಟಿಯಾಗಲಿ ಅಂತ ನಾನಂದರೂ ಬಯಸ್ತೀವಿ. ಈ ಕರ್ನಾಟಕದ ಜನ ಕೂಡ ಅದನ್ನೇ ಬಯಸ್ತಾರೆ. ಎಲ್ಲೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಭ್ರಷ್ಟತೆ ಆಗಬಾರ್ದು ಅನ್ನೋದು ಒಂದು ವಿಚಾರ ಇದೆ. ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸರಿಯಾದ ನಿರ್ಧಾರವನ್ನು ಈಗ ತೆಗೆದುಕೊಂಡಿದ್ದಾರೆ. ಅದೆಲ್ಲರಿಗೂ ಒಳ್ಳೆಯದಾಗುವಂಥ ನಿರ್ಧಾರ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್, ನಮ್ಮ CM ಚೇಂಜ್ ಆಗ್ತಾ ಇದ್ದಾರೆ, DK ಅವರು CM ಆಗ್ತಾ ಇದ್ದಾರೆ ಅಂತ ನ್ಯೂಸು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಿದ್ದರಾಮಯ್ಯರು ಈಸ್ ನಾಟ್ ಗುಡ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವರು ಮಾಡಿರೋದು ಬಡವ್ರ ಸೇವೆ, ಅದೊಂದು ಸಂತೋಷ ಪಡ್ಬೋದು ನಾವು. ಯಾಕೆಂದರೆ ಅಕ್ಕಿ ಕೊಟ್ಟರು, ಹೆಣ್ಮಕ್ಳಿಗೆ ನಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ತೋರಿಸ್ಕೊಂಬರೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಆಮೇಲೆ ಈ ಬಡವರಿಗೆ ಸಹಾಯ ಮಾಡಿರೋದ್ರಿಂದ ಆ ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಬದಲಾವಣೆ ಬೇಕಿತ್ತ? ಬದಲಾವಣೆ ಅಂದರೆ ಏನಾಗಿತ್ತು ಮೇಡಮ್ ಅವರೇ? ರಾಜಕೀಯ ಅಂದಮೇಲೆ ಬದಲಾವಣೆ ಆಗಲೇಬೇಕು. ಯಾರು ಶಾಶ್ವತ ಅಲ್ಲ. 5 ವರ್ಷ ಆದಮೇಲೆ ಇಳಿಲೇಬೇಕು. ಇದು 2.5 ಅಲ್ವಾ? 2.5 ಆಗಿದೆ ಅಮ್ಮ. ಅದು 60 ಮಂತ್ಸು ಆಲ್ರೆಡಿ 60 ತಿಂಗಳಲ್ವಾ ಒಂದು 5 ವರ್ಷಕ್ಕೆ. ಇವ್ರಿಗೆ 30 ತಿಂಗಳು, ಅವ್ರಿಗೆ 3 ತಿಂಗಳು ಅಂತ ಅಗ್ರಿಮೆಂಟ್ ಆಗಿತ್ತಂತೆ. ನಮ್ಗೆ ಗೊತ್ತಿಲ್ಲ, ನಮಗೆ ಪ್ರೂಫ್ ಸಿಕ್ಕಿಲ್ಲ. ಬಟ್ ನಾನು ಹೇಳೋದು ಏನಪ್ಪ ಅಂದರೆ, ಕನ್ನಡ ನಾಡಿನ ಮಕ್ಕಳು ನಾವು. ಕನ್ನಡ ಜನರಿಗೆ ಬಿಟ್ಬಿಟ್ಟು ನಮ್ಮ ಬೇರೆ ಜಾತಿಯವರಿಗೆ ಎಲ್ಲ ಒಂದೇ ಜಾತಿ. ಆದರೆ ನಮ್ಮಲ್ಲಿ ಈ ಅಸ್ಪೃಶ್ಯತೆ ಹೋಗಿಲ್ಲ. ಬಡವರಿಗೆ ತೊಂದರೆ ಹಾಳಾಗಿ ಹೋಗ್ತಾಯಿದೆ. ಬಡವರೆಲ್ಲ ಹಾಳಾಗ್ತಾ ಇದ್ದಾರೆ. ನಮ್ಮ ನಾಡಿಗೆ ಏನು ಮಾಡಿದ್ದೀವಿ? ಆಮೇಲೆ ನೋಡಿ, ಜೀವರಾಜ್ ಅರಸು ಮುಖ್ಯಮಂತ್ರಿಗಳು ತುಂಬ ಒಳ್ಳೆ ಮುಖ್ಯಮಂತ್ರಿಗಳಿದ್ದರು. ರಾಮಕೃಷ್ಣ ಹೆಗಡೆ ಅವರು 3 ರೂಪಾಯಿಗೆ ಅಕ್ಕಿ ಕೊಟ್ಟರು ಆಗ 1983ನಲ್ಲಿ. ಇವರು ಫ್ರೀ ಕೊಟ್ಟರು, ಒಪ್ಕೊಳ್ಳೋಣ. ಬಲಗೈಲಿ ಕಿತ್ಕೊಂಡು ಎಡಗೈಗೆ ಕೊಡೋದಲ್ಲ, ಇಲ್ಲಿ ಎಡಗೈಗೆ ತೊಗೊಂಡು ಬಲಗೈಗೆ ಕೊಡೋದಲ್ಲ, ಅದು ರಾಜಕೀಯ ಅನ್ನಲ್ಲ ಅದನ್ನು. ಆದರೆ ಈಗ ನೋಡಿ, ತಮಿಳ್ನಾಡಲ್ಲಿ ಯಾವ ರೀತಿ ಸರ್ಕಾರ ಮಾಡ್ತಾಯಿದ್ದಾರೆ. ಆಮೇಲೆ ಫಸ್ಟು ಎಲ್ಲ ಕಡೆಯೂ ತಪ್ಪು ಮಾಡೋರನ್ನೆಲ್ಲ ಒಳ್ಳೆಯವ್ರನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನೇ ನಮ್ಮ ಕನ್ನಡ ಸಾಮ್ರಾಜ್ಯ ಅಂತ ಕರಿತೀವಿ ನಾವು. ಈಗ ನೋಡಿ, ಚಾಮುಂಡೇಶ್ವರಿ ನಮಗೆ ರಕ್ಷಣೆ ಇದೆ. ಅಣ್ಣಮ್ಮ ನಮ್ಮ ಊರು ದೇವತೆ. ಆಮೇಲೆ ನಮಗೆ ಭುವನೇಶ್ವರಿ ನಮ್ಮ ಕನ್ನಡ ದೇವತೆ. ಇದೆಲ್ಲ ಅವ್ರ ಮನಸ್ಸಿನಲ್ಲಿ ಇರಲ್ಲ. ಯಾಕೆಂದರೆ ನಮಗೆ ಏನು ಅನಿಸುತ್ತೆ, ನಮ್ಮ ಕನ್ನಡ ಜನ ನಮ್ಮ ಊರಿಗೆ ಶಾಂತಿ ಮನೋಭಾವ ಇರೋರು. ನೀರು ಕೇಳಿದ್ರೆ ಪಾನಕ ಕೊಡೋರು ನಾವು. ನಮಗೆ ಮೋಸ ಮಾಡಿ ಇನ್ನೊಬ್ಬರಿಗೆ, ಈಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು 100 ರೂಪಾಯಿ ಅರ್ಕೆ ಮಾಡ್ಕೊಂಡಿರ್ತೀವಮ್ಮ. ಆ ಅರ್ಕೆನ ಹಾಕಿದ್ರೇ ನಮಗೆ ನಿದ್ದೆ ಬರೋದು. ಅದೇ ಬೇರೆ ಕ್ಯಾಸ್ಟ್ನವ್ರು ಆ ಥರ ಅಲ್ಲ. ಅವ್ರು ಮಾಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ದೇವಸ್ಥಾನ ದುಡ್ಡಲ್ಲಿ ಎಲ್ಲಿ ಹೋಗ್ತಾ ಇದೆಯಮ್ಮ? ನಾವೇ ತಿಂತಾಯಿದ್ದೀವ ತೊಗೊಂಡು. ಟೆಸ್ಟ್ ಮಾಡಿದ್ದೀವಿ, ಆ ಟೆಸ್ಟಿಂದ ಎಲ್ಲಿ ದುಡ್ಡು ಹೋಗ್ತಾ ಇದೆ ಅದೆಲ್ಲ ನಮಗೆ ನಾವು ವಿಮರ್ಶೆ ಮಾಡ್ಕೋಬಾರ್ದು. ಆಮೇಲೆ ಮೇಡಮ್ ಅವರೇ, ನಾನು ಹೇಳೋದು ರಾಮರಾಜ್ಯ. ಈಗ ಅವರು 5 ಎಕರೆ ಕೊಟ್ಬಿಟ್ರು, ರಾಮನ ದೇವಸ್ಥಾನ ಮಾಡಿದ್ದಾರೆ. ಮೋದಿಯವರು ಚಾಯ್ ಮಾರೋರು ಅಂತೇಳಿ ಎಷ್ಟು ಅವೇಳನ ಮಾಡ್ತಾರೆ. ಅವರು ಮೋದಿ ಪಕ್ಷ ಅಲ್ಲ, ನಾವು ಯಾವ ಪಕ್ಷನೂ ಅಲ್ಲ, ಕನ್ನಡ ಪಕ್ಷ ನಮ್ಮದು. ಯಾಕಂದರೆ ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ನಮ್ಮ ಭೂಮಿ ಋಣ ತೀರಿಸ್ಬೇಕು ನಾವು. ಅದಕ್ಕೆ ಹೇಳೋದು, ಯಾವತ್ತೂ ಅಷ್ಟೇ ಒಳ್ಳೆಯವ್ರನ್ನ ನಂಬಿ ಕೆಟ್ಟವ್ರಿಗೆ ಬುದ್ಧಿ ಕಲಿಸಿ, ಅದೇ ಕನ್ನಡತನ. ಈಗ ರನ್ನಿಂಗ್ ರೇಸ್ ಇರೋದು DK ಅವರೇ ಒಳ್ಳೆಯದು. ಸೊ ಏನು ಹೋಪ್ಸ್ ಇದೆ ಅವ್ರ ಮೇಲೆ? ಹೋಪ್ಸ್ ಇದೆ. ಅವರು DK ಅವರು ಸ್ವಲ್ಪ ಬಂದರೆ ಸ್ವಲ್ಪ ಪಬ್ಲಿಕ್ಗೆ ಬೆನಿಫಿಟ್ ಮಾಡಿ ಕೊಡ್ತಾರೆ. ಯಾಕೆ ಇನ್ನು 2 ವರ್ಷ ಇದೆ. ಸೊ ಏನಂದರೆ ಅವ್ರು ಬೆನಿಫಿಟ್ ಮಾಡಿ ಕೊಟ್ಟರೆ ನೆಕ್ಸ್ಟ್ ಅವ್ರಿಗೆ ಮತ್ತೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿನ್ ಆಗ್ಬೋದು. ಇಲ್ಲಾಂದರೆ ಆಮೇಲೆ ಸೆಕೆಂಡ್ ಪಾರ್ಟಿ ಬೇರೆ ಬರುತ್ತೆ. ಗ್ಯಾರಂಟಿ ಯೋಜನೆಯಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಲ್ವಾ? ಗ್ಯಾರಂಟಿ ಯೋಜನೆ ಆಗಿದೆ. ಬಟ್ ಅದೇ ಪಬ್ಲಿಕ್ ಕಡೆಯಿಂದ ಇವರು CMಗೆ ಏನು ಯಾರು ಇದು ಹೇಳ್ತಾ ಇಲ್ವಲ್ಲ, ಅವರೇ ಇನ್ಸೈಡಿಂದ ಆಗ್ತಾ ಇದೆ, ಪಬ್ಲಿಕ್ ಕಡೆಯಿಂದ ಏನಿಲ್ವಲ್ಲ. CM ಚೇಂಜ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, D. ದೇವರಾಜ ಅರಸ್ ಅವರು ಅವ್ರಿಗಿಂತ ಹೆಚ್ಚು ಅವಧಿನಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರ ನಡೆಸಿದ್ದಾರೆ. 2 ವರ್ಷ DK ಶಿವಕುಮಾರ್ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ.
ಅವರು ಪಾಪ ಒಳ್ಳೆ ಕೆಲಸ ಮಾಡಿ ಈ ಸರ್ಕಾರ ಬರೋದಕ್ಕೆ ಅವ್ರಿಗೂ ತುಂಬ ಎಫರ್ಟ್ ಮಾಡಿದ್ದಾರೆ ಅವ್ರದ್ದು. ಧಾರಾವಾಳ ಕೊಡ್ಬೋದು ಅಂತ ನಮ್ಮ ಒಪಿನಿಯನ್. ಬದಲಾವಣೆ ಬೇಕಿತ್ತಾ? ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಮೇಡಮ್, 8 ವರ್ಷ ಮೇಲೆ ಅಧಿಕಾರ ಇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಅವರು ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಬಿಕಾಸ್ ಕಾಂಗ್ರೆಸ್ ಇರೋದ್ರಿಂದ ಅದೇ ಸರ್ಕಾರ ತಾನೇ, ಸಿ ಎಮ್ ಮಾತ್ರ ಬದಲಾವಣೆ ಅಷ್ಟೇ. ಅದೇ ಸರ್ಕಾರ, ಸೊ ಬದಲಾವಣೆ ಇದ್ದೇ ಇರುತ್ತೆ ಹಾಗಾದರೆ? 100% ಇರುತ್ತೆ. ಒಬ್ಬರೇ ಅಧಿಕಾರ ನಡೆಸ್ಬೇಕಂತೇನಿಲ್ಲ. ಆ ಥರ ಶಕ್ತಿ ಇರೋವಂಥವರು ಸುಮಾರು ಜನ ಇದ್ದಾರೆ. ಇನ್ನು ಇವತ್ತು ಡಿ ಕೆ ಶಿವಕುಮಾರ್ ಮಾಡ್ಬೋದು, ನೆಕ್ಸ್ಟ್ ಬರೋ ಅವಧಿನಲ್ಲಿ ಬೇಕಾದರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ನಮ್ಮ ಜಮೀರ್ ಅಹಮದ್ ಸಾಹೇಬ್ರು ಇದ್ದಾರೆ, ಎಲ್ಲರೂ ಮಾಡ್ಬೋದು ಮೇಡಮ್, ಎಲ್ಲರಿಗೂ ಅವಕಾಶ ಕೊಡ್ಬೋದು. ಸೊ ಡಿ ಕೆ ಶಿ ಅವ್ರು ಬಿಟ್ಟರೆ ಬೇರೆ ಯಾರು ಸಿ ಎಮ್ ಆಗ್ಬೋದು ನೀವು? ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, SC ಕ್ಯಾಟಗಿರಿನಲ್ಲಿ ತೊಗೊಂಡ್ರೆ. ಇನ್ನು ಸುಮಾರು ಜನ ಇದ್ದಾರೆ ಮೇಡಮ್, ಪಾಟೀಲ್ ಸಾಹೇಬ್ರು ಇದ್ದಾರೆ. ಸೊ ಇವಾಗ ಆಗೋದು ಡಿ ಕೆ ಶಿ ಅವರೇ? ಖಂಡಿತ ಮೇಡಮ್, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಒಪಿನಿಯನ್. ನಾನು ಯಾದವ ಕಮ್ಯುನಿಟಿ ಆದ್ರೂ ಅವರು ಹಿಂದುಳಿದ ವರ್ಗದವ್ರನ್ನ ತುಂಬ ಆತ್ಮೀಯವಾಗಿ ನೋಡಿದ್ದಾರೆ. ಹಿಂದುಳಿದ ವರ್ಗದವ್ರು ಅಂದರೆ ಸಿದ್ದರಾಮಯ್ಯ ಅಂತ ಹೇಳ್ತಿದ್ರು, ಅದು ಸುಳ್ಳು. ಡಿ ಕೆ ಶಿವಕುಮಾರನ್ನು ಅವ್ರ ಮನಸ್ಸಲ್ಲೂ ಇದೆ. ಎಲ್ಲ ಜಾತ್ಯತೀತವಾದ ಲೀಡ್ರ್ ಅವ್ರು ಕೊಡಬೇಕು ಅನ್ನೋಂಥ ಒಪಿನಿಯನ್ ನಮ್ಮದಿದೆ. ದಲಿತ ನಾಯಕರು ಇದ್ದಾರಲ್ಲ ಸರ್? ಇದ್ದಾರೆ, ಮೇ ಬಿ ಮೇಡಮ್ ಕೊಡ್ಬೋದು. ಇವ್ರಿಗೆ ಹೆಸರಿತ್ತಲ್ಲ ಮೇಡಮ್, ಡಿ ಕೆ ಶಿವಕುಮಾರ್ ಕೊಡಬೇಕು ಅಂತ. ಕೊಟ್ಬಿಟ್ಟು ಮತ್ತೆ ಬೇಕಾದರೆ ಫಾರ್ಮೇಷನ್ ಆದಾಗ ದಲಿತರಿಗೆ ಒಂದು ಅವಕಾಶ ಕೊಡ್ಬೋದು ಮೇಡಮ್. ಇನ್ನೊಂದು ವರ್ಷದಲ್ಲ? ನೆಕ್ಸ್ಟ್ ಇಯರಲ್ಲಿ ಮೇಡಮ್. ನೆಕ್ಸ್ಟ್ ಕಾಂಗ್ರೆಸ್ಸೇ ಬರುತ್ತೆ ಮೇಡಮ್. ಇನ್ನು 5 ವರ್ಷ ದಲಿತರು CM ಮಾಡೇ ಮಾಡ್ತೀವಿ. ಖಂಡಿತ ಕಾಂಗ್ರೆಸ್ ಬರುತ್ತೆ? ಖಂಡಿತ ಬರುತ್ತೆ ಮೇಡಮ್. ಸರ್, ನಮ್ಮ CM ಚೇಂಜ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಬ್ಬರು ಒಳ್ಳೆ ಜೋಡಿ ಇದೆ, ಹೊಂದ್ಕೊಂಡು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ಹೆಚ್ಚಿಗೆ ಮಾಡ್ತಾರೆ, ಇವ್ರು ಹೆಚ್ಚಿಗೆ ಮಾಡ್ತಾರೆ, ನಮ್ಮ ಸಂಭಾವನೆ ಏನಿಲ್ಲ. ಬದಲಾವಣೆ ಬೇಕಿತ್ತಾ? ಬದಲಾವಣೆ ಬೇಕಾಗಿಲ್ಲ. ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಮಗೇನು ಅಭ್ಯಂತರ ಇಲ್ಲ. ಅವರಾಗಿ ಒಳ್ಳೆ ಒಂದು ಆಡಳಿತ ಕೊಟ್ಟರೆ ಸಾಕಷ್ಟೇ ಇಬ್ಬರು. ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಎಕ್ಸ್ಪೆಕ್ಟೇಷನ್ ಅಂದರೆ ಚೆನ್ನಾಗಿ ಕೆಲಸ ಮಾಡಲಿ ಅಷ್ಟೇ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.